ಸೊ ತಿಂಗಳುಗಟ್ಟಲೆ ಕಾದಿದ್ದು ಊಹಾಪೋಹಗಳು ವದಂತಿಗಳು ಎಲ್ಲಕ್ಕೂ ಈಗ ಫುಲ್ ಸ್ಟಾಪ್ ಬೀಳೋ ಸಮಯ ಬಂದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್, ಇದರ ಸುತ್ತಿರೋ ಈ ಹೈಪ್, ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು? ಬನ್ನಿ ಈ ನಿರೀಕ್ಷೆ ಹಿಂದಿನ ಅಸಲಿ ಕಾರಣಗಳೇನು ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. ಹೌದು, ಕಾಯುವಿಕೆ ಮುಗಿದಿದೆ. ಟಾಕ್ಸಿಕ್ ಹಬ್ಬ ಶುರುವಾಗಿದೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಚಿತ್ರತಂಡವೇ ಮುಂದೆ ಬಂದು ಎಲ್ಲ ಗಾಸಿಪ್ಸ್ಗಳಿಗೆ ಬ್ರೇಕ್ ಹಾಕಿದೆ. ಹಾಗಾದ್ರೆ ಅಸಲಿ ಸತ್ಯ ಏನು? ಏನಿದು ಅಪ್ಡೇಟ್? ಓಕೆ, ಮೊದಲನೇ ಮತ್ತು ಅತಿ ಮುಖ್ಯವಾದ ಅಪ್ಡೇಟ್ ಏನಪ್ಪಾ ಅಂದ್ರೆ, ಟೀಸರ್ ಬರೋದು ಕನ್ಫರ್ಮ್ ಆಗಿದೆ. ಇದು ಸುಮ್ನೆ ಗಾಸಿಪ್ ಅಲ್ಲ. ಪಿಂಕ್ ವಿಲ್ಲಾ ಥರದ ದೊಡ್ಡ ದೊಡ್ಡ ಕ್ರೆಡಿಬಲ್ ಮೀಡಿಯಾಗಳೇ ಇದನ್ನ ದೃಢಪಡಿಸಿವೆ. ಈ ಹಿಂದೆ ಅವರು ಕೊಟ್ಟಿರೋ ರಿಪೋರ್ಟ್ಸ್ ಕೂಡ ನಿಜಾನೇ ಆಗಿತ್ತು. ಸೊ ಈ ಸುದ್ದಿಯನ್ನ ನಾವು ಸೀರಿಯಸ್ ಆಗಿ ತಗೋಬಹುದು. ನೆನ್ಪಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಪೋಸ್ಟ್ಪೋನ್ ಆಗುತ್ತೆ, ನಿಂತೋಗುತ್ತೆ ಅಂತ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಿತ್ತು. ಆದ್ರೆ ಇವೆಲ್ಲ ಶುದ್ಧ ಸುಳ್ಳು. ಡೈರೆಕ್ಟಾಗಿ ಮೇಕರ್ಸ್ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಟಾಕ್ಸಿಕ್ ಕೆಲ್ಸಗಳು ಪ್ಲಾನ್ ಪ್ರಕಾರನೇ ನಡೀತಿದೆ, ಯಾವುದೇ ತೊಂದ್ರೆ ಇಲ್ಲ. ಸರಿ, ಹಾಗಾದ್ರೆ ಆ ಬಹು ನಿರೀಕ್ಷಿತ ಟೀಸರ್ ಬರೋದು ಯಾವಾಗ? ಡೇಟ್ ಏನು? ಟೈಮ್ ಏನು? ಬನ್ನಿ ಅದ್ರ ಬಗ್ಗೆ ಇರೋ ನಿಖರವಾದ ಮಾಹಿತಿನ ಡಿಕೋಡ್ ಮಾಡೋಣ. ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಟೀಸರ್ ಫೆಬ್ರವರಿ 25ರಿಂದ ಮಾರ್ಚ್ 1ರ ನಡುವೆ ರಿಲೀಸ್ ಆಗೋದು ಗ್ಯಾರಂಟಿ. ಅಂದ್ರೆ ಫೆಬ್ರವರಿ ಕೊನೆಯ ವಾರದಲ್ಲಿ. ಇದೇ ವಾರದಲ್ಲಿ ಒಂದು ಪಕ್ಕಾ ಡೇಟ್ ಫೈನಲ್ ಆಗ್ಲಿದೆ. ಓಕೆ, ಡೇಟ್ ಬಗ್ಗೆ ಒಂದು ಐಡಿಯಾ ಸಿಕ್ತು. ಆದ್ರೆ ಟೈಮ್? ಯಾವೊತ್ತಿಗೆ ಟೀಸರ್ ಬರಬಹುದು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಚಿತ್ರತಂಡದ ಹಳೇ ಸ್ಟ್ರಾಟಜಿಗಳನ್ನ ನೋಡಿದ್ರೆ 2 ಸಾಧ್ಯತೆಗಳು ಕಾಣಿಸ್ತವೆ. ಒಂದು, ಅವರ ಹಳೇ ಟ್ರೆಡಿಷನ್ ಅನ್ನೇ ಫಾಲೋ ಮಾಡಬಹುದು. ಅಂದ್ರೆ ಬೆಳಿಗ್ಗೆ 11:30 ಅವರ ಹಿಂದಿನ ಪೋಸ್ಟರ್ಗಳು, ಇಂಟ್ರೋ ವಿಡಿಯೋ ಎಲ್ಲ ಇದೇ ಟೈಮ್ಗೆ ಬಂದಿದ್ದು. ಅಥವಾ ಎರಡನೇ ಸಾಧ್ಯತೆ, ಒಂದು ದೊಡ್ಡ ಪ್ರಮೋಷನಲ್ ಕ್ಯಾಂಪೇನ್ಗೆ ಕಿಕ್ ಸ್ಟಾರ್ಟ್ ಕೊಡಕ್ಕೆ ಸಂಜೆ ಹೊತ್ತು ಟೀಸರ್ ರಿಲೀಸ್ ಮಾಡಬಹುದು. ಇದರಿಂದ ಇಡೀ ದಿನ ಹೈಪ್ ಕ್ರಿಯೇಟ್ ಆಗುತ್ತೆ. ಆದ್ರೆ ವೇಟ್, ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಟೀಸರ್ ಅನ್ನೋದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಇದೊಂದು ದೊಡ್ಡ ಟಾಕ್ಸಿಕ್ ಹಬ್ಬದ ಆರಂಭಕ್ಕೆ ಮುನ್ನುಡಿಯಿದ್ದಾಗೆ. ಹೌದು, ಮೇಕರ್ಸ್ ಪ್ಲಾನ್ ಮಾಡ್ತಿರೋದು ಒಂದು ಟಾಕ್ಸಿಕ್ ಫೆಸ್ಟಿವಲ್. ಅಂದ್ರೆ ಟೀಸರ್ ಬಂದ್ಮೇಲೆ ಸುಮ್ನೆ ಕೂರೋಲ್ಲ. ಪ್ರತಿ ದಿನ ಒಂದೊಂದು ಕಂಟೆಂಟ್, ಪೋಸ್ಟರ್ ಇರ್ಬೋದು, ಹಾಡುಗಳಿರ್ಬೋದು, ಹೀಗೆ ಒಂದಾದ್ಮೇಲೆ ಒಂದು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಕೊನೆಗೆ ಒಂದು ಗ್ರ್ಯಾಂಡ್ ಈವೆಂಟ್ ಮಾಡಿ ಟ್ರೇಲರ್ ರಿಲೀಸ್ ಮಾಡೋದು ಅವರ ಪ್ಲಾನ್. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಈ ಟೀಸರ್ ಕೇವಲ ಯಾರ್ಯಾರು ಆಕ್ಟ್ ಮಾಡ್ತಿದ್ದಾರೆ ಅಂತ ತೋರ್ಸಕ್ ಬರ್ತಿಲ್ಲ. ಇದ್ರಲ್ಲಿ ನಾವು ನೋಡ್ಲಿರೋದು ಟಾಕ್ಸಿಕ್ ಸಿನಿಮಾದ ಹಾಲಿವುಡ್ ಲೆವೆಲ್ ವಿಜುವಲ್ಸ್ ಮತ್ತು ಗೀತು ಮೋಹನ್ ದಾಸ್ ಅವರು ಸೃಷ್ಟಿಸಿರೋ ಆ ಬೃಹತ್ ಪ್ರಪಂಚದ ಮೊದಲ ಝಲಕ್. ಬಾಲಿವುಡ್ನಲ್ಲಿ ಹಾಲಿವುಡ್ ಸಿನಿಮಾ ಅಂತಾರಲ್ಲ, ಆ ಮಾತಿಗೆ ಈ ಟೀಸರ್ ಸಾಕ್ಷಿಯಾಗಿಲ್ಲದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಮೇಕಿಂಗ್ ಕ್ವಾಲಿಟಿ, ವಿಜುವಲ್ಸ್ ಎಲ್ಲವೂ ಒಂದು ಬೇರೆ ಲೆವೆಲ್ನಲ್ಲೇ ಇರತ್ತೆ ಅಂತ ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಈ ಟೀಸರ್ ಒಳಗೆ ಏನೆಲ್ಲ ಇರಬಹುದು? 3 ಮುಖ್ಯ ಅಂಶಗಳು. 1, ಟಾಕ್ಸಿಕ್ ಪ್ರಪಂಚ ಹೇಗಿದೆ ಅನ್ನೋದರ ಒಂದು ನೋಟ. 2, ಮೇನ್ ಸ್ಟಾರ್ ಕ್ಯಾಸ್ಟ್ ಯಾರೆಲ್ಲ ಇದ್ದಾರೆ ಅನ್ನೋದರ ಪರಿಚಯ. ಮತ್ತು 3ನೇದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಯಶ್ ಅವರನ್ನ ಒಬ್ಬ ಮಾನ್ಸ್ಟರ್ ಆಗಿ ಪ್ರೆಸೆಂಟ್ ಮಾಡ್ಲಾಗುತ್ತೆ. ಸಿನಿಮಾದ ಕಥೆ, ಅದರ ಪ್ರಪಂಚ ಎಲ್ಲವೂ ಕುತೂಹಲ ಮೂಡಿಸಿದೆ, ನಿಜ. ಆದ್ರೆ ಇದೆಲ್ಲವನ್ನೂ ಮೀರಿ ಅಭಿಮಾನಿಗಳನ್ನ ಕಾಡ್ತಿರೋದು, ಚರ್ಚೆ ಮಾಡೋ ಹಾಗೆ ಮಾಡ್ತಿರೋದು ಒಂದೇ ಒಂದು ವಿಷಯ, ಒಂದು ನಿರ್ದಿಷ್ಟ ಲುಕ್. ಯಾವ್ದಾ ಲುಕ್? ಯಾವುದಕ್ಕೋಸ್ಕರ ಎಲ್ಲರೂ ಇಷ್ಟೊಂದು ಕಾಯ್ತಿದ್ದಾರೆ? ಅದುವೇ ಯಶ್ ಅವರ ಲಾಂಗ್ ಹೇರ್ ಲುಕ್. ಹೌದು, ಫ್ಯಾನ್ಸ್ ಮಧ್ಯೆ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು, ಅತಿ ಹೆಚ್ಚು ನಿರೀಕ್ಷೆ ಹುಟ್ಟಿಸಿರೋದು ಇದೇ ಲುಕ್. ಈ ಒಂದು ಲುಕ್ ಸಾಕು ಇಡೀ ಕ್ರೇಜ್ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಬಲವಾಗಿ ನಂಬಲಾಗಿದೆ. 4, ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಕಾಯುವಿಕೆಯ ವರ್ಷಗಳು. ಯಶ್ ಅವರನ್ನ ದೊಡ್ಡ ಪರದೆ ಮೇಲೆ ನೋಡಿ ಬರೋಬ್ಬರಿ 4 ವರ್ಷಗಳಾಗಿದೆ. ಈ ದೊಡ್ಡ ಗ್ಯಾಪ್ ಇದೆಯಲ್ಲ, ಇದೇ ಟಾಕ್ಸಿಕ್ ಮೇಲಿನ ನಿರೀಕ್ಷೆಯನ್ನ ಆಕಾಶಕ್ಕೆ ಮುಟ್ಟಿಸಿದೆ. ಈ 4 ವರ್ಷಗಳ ಗ್ಯಾಪ್ ಹಿಂದೆ ಒಂದು ದೊಡ್ಡ ಕಾರಣನೂ ಇದೆ. ಅದುವೇ ಮಾನ್ಸ್ಟರ್ ಮೈಂಡ್ ಯಶ್ ಅವರ ವಿಷನ್. ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಅವರ ಕ್ರಿಯೇಟಿವ್ ಕಂಟ್ರೋಲ್ನಲ್ಲೇ ನಡೀತಾ ಇದೆ. ಮತ್ತು ಅವರ ಆಯ್ಕೆಗಳು ಯಾವಾಗ್ಲೂ ಅನಿರೀಕ್ಷಿತ, ಅದ್ಭುತವಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಹಾಗಾದ್ರೆ ಕೊನೆಯ ಮತ್ತು ಅತೀ ಮುಖ್ಯವಾದ ಪ್ರಶ್ನೆ, 4 ವರ್ಷಗಳ ಈ ಸುದೀರ್ಘ ಕಾಯುವಿಕೆಯ ನಂತರ ಈ ಮಾನ್ಸ್ಟರ್ ಮೈಂಡ್ ಸೃಷ್ಟಿಸಲಿರೋ ಈ ಟಾಕ್ಸಿಕ್ ಜ್ವರ ಇಂಡಿಯನ್ ಸಿನಿಮಾದ ಇತಿಹಾಸವನ್ನೇ ಬದಲಿಸ್ತಾ? ಕಾಯ್ದು ನೋಡೋಣ.